ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಡಿಸೈಡ್ ಮಾಡಿದ್ದೀನಿ ಇವತ್ತಿನ ಎವ್ರಿ ಡೇ ವ್ಲಾಗ್ನ ಮಾಡಬೇಕು ಅಂತ. ಸೊ ಎಸ್, ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಎಸ್, ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಪೂಜೆ ಮಾಡಬೇಕು ಕೆಳಗಡೆ ಹೋಗಿ. ಇವತ್ತು ಮಂಡೇ, ಸೊ ಪೂಜೆ ಮಾಡಬೇಕು. ಸೊ ಇವಾಗ ನನ್ನ ಸಿಂಪಲ್ ಕ್ವಿಕ್ ಸ್ಕಿನ್ ಕೇರ್ ರೊಟೀನ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಇದು ನನಗೆ ತುಂಬಾ ಮಾರ್ಕ್ಸ್ ಇದೆ. ಆ್ಯಂಡ್ ಸ್ಕಿನ್ ಕೇರಿಂದ ಇದು ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಪಿಂಪಲ್ಸ್ ಮತ್ತು ಮಾರ್ಕ್ಸ್ ಎಲ್ಲ ಕಮ್ಮಿ ಆಗಿರೋದು. ಫಸ್ಟ್ ಸ್ಟೆಪ್ ಟೋನರ್. ನಾನಿಲ್ಲಿ ಪ್ಲಮ್ ಅವರ ನಿಯಾಸಿನಮೈಡ್ ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಪೋರ್ಸ್ನ ಟೈಟ್ ಮಾಡುತ್ತೆ, ಹಾಗೆ ಸ್ಕಿನ್ನ ಬ್ರೈಟ್ ಮಾಡುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ಇಷ್ಟೇ. ಓಕೆನಾ? ನೀವು ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ, ಅಪ್ಲೈ ಮಾಡಬೇಕಾದ್ರೆ ಅದು ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ನಲ್ಲಿ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ನೀವು ಹಾಗೆ ಅದು ವೆಟ್ಟಾಗಿದ್ದಾಗಲೇ ಅಪ್ಲೈ ಮಾಡ್ತಾ ಹೋದರೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಲಿಪ್ ಬಾಮ್ ಬಂದುಬಿಟ್ಟು ನಾನು ಇಲ್ಲಿ ಲಿನಿಗ್ ಅವರ ಲಿಪ್ ಸ್ಲೀಪಿಂಗ್ ಮಾಸ್ಕ್ ಬೆರ್ರಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು. ಕೊರಿಯನ್ ಪ್ರಾಡಕ್ಟ್ ಇದು. ನನಗಂತೂ ತುಂಬಾ ಇಷ್ಟ ಈ ಪ್ರಾಡಕ್ಟು. ಸೊ ಸಾರಿ, ವೀಡಿಯೋನ ಕಟ್ ಮಾಡಿದೆ ಅರ್ಧದಲ್ಲೇ. ಆ್ಯಂಡ್ ಈ ಸ್ಕಿನ್ ಕೇರ್ ಮಾಡ್ತಾ ಹಾಗೆ ನಾವು ಮಾತಾಡೋಣ. ನಾನು ಯಾಕೆ ಇಷ್ಟು ದಿನ ಬ್ಲಾಗ್ ಮಾಡಿರಲಿಲ್ಲ ಆ್ಯಂಡ್ ಎಲ್ಲ ಮಾತಾಡೋಣ. ನೆಕ್ಸ್ಟ್ ಇಲ್ಲಿ ಸಿರಮ್ ಬಂದು ನಾನು ಆ್ಯಕ್ನಿ ಸ್ಕ್ವಾಡ್ ಅವರ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಕ್ವಿಡ್ ಗೇಮ್ ನೋಡಿ ನನಗೆ ಅದು ವೆಬ್ ಸೀರೀಸ್ ತುಂಬ ಇಷ್ಟ ಆಗಿದೆ, ಕೊರಿಯನ್ದು. ಸೊ ಇದನ್ನು ಓದಬೇಕಾದ್ರೂ ಸ್ಕ್ವಿಡ್ ಅಂತ ಹೇಳ್ತಾಯಿದ್ದೀನಿ. ಆ್ಯಕ್ನಿ ಸ್ಕ್ವಾಡ್ ಅವರ ನಿಯಾಸಿನಮೈಡ್ ಸಿರಮ್ ಪಿಂಪಲ್ಸ್ಗೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ನನ್ನ ಸ್ಕಿನ್ನು ಇವಾಗ ಸ್ವಲ್ಪ ಬೆಟರ್ ಆಗಿದೆ, ಮಾರ್ಕ್ಸ್ ಕಮ್ಮಿ ಆಗಿದೆ, ಪಿಂಪಲ್ಸ್ ಕಮ್ಮಿ ಆಗಿದೆ. ಆ್ಯಂಡ್ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ಅಂತಲೇ ಅನ್ಬೋದು, ಅದನ್ನು ತಗೊಳ್ತಾ ಇದ್ದೀನಿ. ಇವತ್ತಿಗೆ 4 ಡೇಸ್ ಆಯಿತು ನಾನು ತಗೊಂಡು. ರಿಸಲ್ಟ್ ಕೂಡ ಇನ್ನೂ ನನಗೇನು ಅಷ್ಟು ಗೊತ್ತಾಗಿಲ್ಲ. ಇನ್ನೊಂದು 2 ವೀಕ್ಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಅಂದ್ಕೊತೀನಿ. ಸೆಟಾಫಿಲ್ ಅವ್ರದ್ದು ಮಾಯಿಶ್ಚರೈಸರ್. ಸೊ ನಂದು ಆಯಿಲ್ ಸ್ಕಿನ್ನು, ನಿಮ್ಮದು ಯಾವ ಸ್ಕಿನ್ ಅಂತ ನನಗೆ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಸೆಟಾಫಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ VLC. ಅದೇ ನಿಮ್ಮ ಸ್ಕಿನ್ ಇರಿಟೇಟ್ ಮಾಡಿಲ್ಲ ಅಂದರೆ, ಇಚ್ಚಿಂಗ್ ಆಗಿಲ್ಲ ಅಂದರೆ ಆ ಪ್ರಾಡಕ್ಟ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ. ಅಕಸ್ಮಾತ್ ಯಾರು ಇಚ್ಚಿಂಗ್ ಆಯಿತು, ಇರಿಟೇಟ್ ಆಯಿತು, ಡ್ಯಾಮೇಜ್ ಆಯಿತು ಅಂದರೆ ಯೂಸ್ ಮಾಡ್ಕೊಳ್ಬೇಡಿ. ಯಾವುದೊಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೂ ಆಕ್ಸೆಸ್ ಮಾಡಿ. ಓಕೆನಾ? ಸೊ ಈ ಒಂದು VLC ಸನ್ಸ್ಕ್ರೀನ್ ಅಂದರೆ ನನ್ನ ಫೇವ್ರೇಟ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಸೊ ಎಸ್ ಗೈಸ್, ನಾನು ಬೆಳಗ್ಗೆಯಿಂದ ಒಂದು ಚೂರು ಏನೂ ತಿಂದಿಲ್ಲ. ಏನೋ ಒಂದು ಕೆಲಸದ ಮೇಲೆ ಓಡಾಡ್ತಾನೆ ಇದ್ದೆ. ಏನು ತಿಂದೇ ಇಲ್ಲ, ಬೆಳಗ್ಗೆಯಿಂದ ಟಿಫನ್ ಕೂಡ ಮಾಡಿಲ್ಲ. ಇವಾಗ ಟೈಮ್ ಬಂದು 6:15. ಸೊ ನಾನು ಯೂಶ್ವಲಿ ಮಾರ್ನಿಂಗ್ ಹೊತ್ತಿದ್ದಾಗ ನನಗೆ ಹೊಟ್ಟೆ ಹಸ್ಕೊಂಡಿರೋದಕ್ಕಾಗಲ್ಲ, ಟಿಫನ್ ಮಾಡೋರ್ಗು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ತೀನಿ. ಮ್ಯೂಸ್ಲಿ ತಿಂದ್ಬಿಡ್ತೀನಿ. ಕೆಲವ್ಸ್ ಮ್ಯೂಸ್ಲಿ ತಿಂದ್ಬಿಡ್ತೀನಿ. ಅದು ತಿಂದರೆ ಸ್ವಲ್ಪ ಓಕೆ ಆಗಿರುತ್ತೆ. ಇಲ್ಲಾಂದರೆ ನಾನು ಫುಲ್ ಸುಸ್ತಾಗುತ್ತೆ. ಸೊ ಇವಾಗ ಪೂಜೆ ಬೇರೆ ಮಾಡಬೇಕು. ಅದಕ್ಕೆ ಇವಾಗ ಒಂಚೂರು ಹಾಕ್ಕೊಂಡಿದ್ದೀನಿ, ತಿಂದು ಪೂಜೆ ಮಾಡೋದು. ಸೊ ನಾನು ಡಿಸೈಡ್ ಆಗಿದ್ದೀನಿ ಇವತ್ತಿಂದ ಡೈಲಿ ಒಂದೊಂದು ಬ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋ ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ, ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದೀನಿ ಅಂದ್ಬಿಟ್ಟು. ಅದಂತೂ ನನ್ನ ಸ್ಕಿನ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆಗಿದೆ. ಓಕೆ, ಈಗ ಒಂದು ಸ್ವಲ್ಪ ನನ್ನ ಸ್ಕಿನ್ನಲ್ಲಿ ಮಾರ್ಕ್ಸ್ ಕಮ್ಮಿ ಆಗಿದೆ. ಇವನು ನಮ್ಮ ಪಾಪು. ಹಾಯ್
ಇದನ್ನು ತಿಂದು ಏನಿಲ್ಲ ಹಾಲಕ್ಕಿ ಥರ ತಿನ್ನೋದು ನಂಗೆ ತುಂಬ ಇಷ್ಟ ಗೈಸ್. ಡ್ರೈ ಫ್ರೂಟ್ಸ್ ಆಮೇಲೆ ಓಟ್ಸು, ಇಲ್ಲಿ ಏನೇನೋ ಇದೆ, ರಾಗಿ ಮಾಲ್ಟ್ ಥರ ಏನೇನೋ ಇದೆ. ಪೂಜೆ ಒಳ್ಳೆ ಗೋಳ ಇದೆ ಕಲ ನಿಂದು. ನಮ್ಮ ಅಜ್ಜಿ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಆಗಲೇ ಹೇಳಿದಾಗೆ ನಿಮ್ಗೆ ಯಾರು ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಯಾರು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.